ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 52. ಏನಾಯಿತು ಮಾವ, ಯಾಕೆ ಸುಸ್ತಾಗಿ ಹೋಗಿದೀಯಾ ಅಂತ ಕೇಳ್ತಲೇ ಅವನ ಭುಜದ ಮೇಲೆ ಕೈ ಇಟ್ಲು ಕಣ್ಮಣಿ. ಅಸ್ ಹಾ ಅಂದ ಮಾದೇಶ. ಗಾಬರಿಯಾಗಿ ಹೋಗಿ ಅವನ ಶರ್ಟನ್ನು ಕಳಿಸಲು ಪ್ರಯತ್ನಿಸಿದ್ಲು. ಅವನು ಅವಳ ಕೈಯನ್ನು ಹಿಡಿದು ಕಳಿಸಲು ಬಿಡದೆ ತಡೆದ. ಅದನ್ನು ಮೀರಿ ಅವನ ಶರ್ಟನ್ನು ಅವಳು ಕಳಿಸಿ ನೋಡಿದಾಗ ಅವರು ಹೊಡೆದಿದ್ದರಿಂದ ಬೆನ್ನಿಗೆ ಬಲವಾಗಿ ಪೆಟ್ಟಾಗಿತ್ತು. ಆ ನೋವಿನ ತುಡಿತದಿಂದ ಕಂಗಾಲಾದ್ಲು ಕಣ್ಮಣಿ. ಗಾಬರಿಗೊಂಡ ಅವಳು ಅವನ ಶರ್ಟ್ ಬಿಚ್ಚಲು ಪ್ರಯತ್ನಿಸಿದ್ಲು. ಆದರೆ ಅವನು ಅವಳ ಕೈ ಹಿಡಿದು ಬಿಚ್ಚಲು ಬಿಡದೆ ತಡೆದ. ಅದನ್ನು ಮೀರಿ ಅವಳು ಅವನ ಶರ್ಟ್ ಬಿಚ್ಚಿ ನೋಡಿದಾಗ ಅವರು ಹೊಡೆದ ಏಟಿಗೆ ಬೆನ್ನಲ್ಲಿ ಬಲವಾಗಿ ಪೆಟ್ಟಾಗಿತ್ತು. ಕಣ್ಮಣಿ ಸಂಕಟದಿಂದ ತುಡಿದು ಹೋದ್ಲು. ಏನು ಮಾವ, ಹೀಗೆ ಪೆಟ್ಟಾಗಿದೆ, ಇಲ್ಲಿ ನೋಡಿ ಹೇಗೆ ಕಂದು ಹೋಗಿದೆ ಅಂತ, ರಕ್ತ ಹೆಪ್ಪುಗಟ್ಟಿದೆ ಹಾಗೆ ಎಂದ ಅವಳು ಆತಂಕದಿಂದ ಮಾತನಾಡುವಾಗಲೇ ಅವಳ ಕಣ್ಣೀರು ಅವನ ಬೆನ್ನಿನನ್ನು ಒದ್ದೆ ಮಾಡ್ತು. ಇಲ್ಲಿ ನೋಡಿ ಕಣ್ಮಣಿ, ಅದೇನೂ ಇಲ್ಲ, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೀಯಾ? ನೀನು ಹೋಗು, ಸ್ವಲ್ಪ ಹೊತ್ತು ನಾನು ರೆಸ್ಟ್ ತಗೊಂಡ್ರೆ ಸರಿಯಾಗಿಬಿಡುತ್ತೆ. ಎ ಸಿ ಮಾತ್ರ ಆನ್ ಮಾಡಿಬಿಟ್ಟು ಹೋಗು ಅಂದ. ಏನು ಮಾವ, ತುಂಬ ತುಂಬ ಸಾಮಾನ್ಯವಾಗಿ ಮಾತಾಡ್ತಿದೀಯಾ? ಇಲ್ಲಿ ನೋಡು ಹೇಗೆ ಪೆಟ್ಟಾಗಿದೆ ಅಂತ. ರಕ್ತ ಬಂದಿದ್ರೂ ಪರವಾಗಿರಲಿಲ್ಲ, ಆದರೆ ಇದು ಒಳಗೇಟು ಆಗಿದೆ. ನನಗೆ ಭಯ ಆಗ್ತಿದೆ. ಬೆನ್ನಿಗೆ ಹೀಗೆಲ್ಲ ಪೆಟ್ಟು ಬೀಳಬಾರ್ದು. ನೀನು ಬಾ, ನಾವು ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ಅವಳು ಕರೆದರೂ ಅವನು ಬರಲು ನಿರಾಕರಿಸ್ದ. ಇಲ್ಲಿ ನೋಡು ಕಣ್ಮಣಿ, ಇದೆಲ್ಲ ಸಾಮಾನ್ಯ. ಇದಕ್ಕಿಂತ ಎಷ್ಟೋ ದೊಡ್ಡ ದೊಡ್ಡ ನೋವನ್ನೇ ನೋಡಿದ್ದೀನಿ. ಇದಕ್ಕೆ ಹೋಗಿ ನೀನು ಯಾಕೆ ಇಷ್ಟು ಫೀಲ್ ಮಾಡ್ತಿದ್ದೀಯಾ? ಇಂಥ ಸಮಯದಲ್ಲಿ ತುಂಬ ಬೇಸರ ಪಟ್ಕೊಳ್ಬೇಡ, ಈಗ ರಿಲ್ಯಾಕ್ಸ್ ಆಗಿರು ಅಂತ ಹೇಳಿ ಅವನು ಬೋರ್ಲಾಗಿ ಮಲ್ಕೊಂಡ. ಅವನ ಬೆನ್ನನ್ನು ನೋಡಿದಷ್ಟು ಅವಳಿಗೆ ಮತ್ತಷ್ಟು ನೋವಾಯಿತು. ಸರಿ ಮಾವ, ನೀನು ಬರೋದಿಲ್ಲ ಅಂತ ಹೇಳುವಾಗ ನಿನ್ನನ್ನು ಮೀರಿ ನಾನು ಏನು ತಾನೇ ಮಾಡಲು ಸಾಧ್ಯ? ಆದರೆ ಒಂದು ನಿಮಿಷ, ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ಇನ್ನು ಮುಂದೆ ನಾನು ಕೂಡ ಆಸ್ಪತ್ರೆಗೆ ಚೆಕಪ್ಗೆಲ್ಲ ಹೋಗೋದೇ ಇಲ್ಲ. ಏನೇ ಆದರೂ ನನಗೆ ಮನೆಯಲ್ಲೇ ಆಗಲಿ ಅಂತ ಅವಳು ಹಠದಿಂದ ಹೇಳಿದಾಗ ಅವನು ಹಾಗೇ ಅವಳ ಕೈ ಹಿಡಿದು ಕಣ್ಮಣಿ ಹಿಂತಿರುಗಿ ನೋಡಿದ್ಲು. ಯಾಕೆ ಹೀಗೆ ರಂಪಾಟ ಮಾಡ್ತಿದ್ದೀಯಾ ಕಣ್ಮಣಿ ಅಂತ ಮೆದುವಾದ ಧ್ವನಿಯಲ್ಲಿ ಅವನು ಕೇಳಲು, ನಿನ್ನ ಮೇಲೆ ನಿನಗೆ ಎಷ್ಟು ಕಾಳಜಿ ಇದೆಯೋ ನಂಗೆ ಗೊತ್ತಿಲ್ಲ ಮಾವ, ಆದರೆ ನನಗಿಂತಲೂ ನೀನಂದರೆ ತುಂಬ ಇಷ್ಟ. ನಿನಗಾಗಿ ಮಾತ್ರವೇ ನಾನು ಬದುಕಿದ್ದೀನಿ. ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಮಾವ. ನಿನಗೆ ಈ ನೋವು ಸಾಮಾನ್ಯವಾಗಿ ಕಾಣಿಸ್ತಿದೆ, ಆದರೆ ನನಗೆ ತುಂಬ ಕಷ್ಟ ಆಗ್ತಿದೆ. ನೀನು ತಾನೇ ಆಸ್ಪತ್ರೆಗೆ ಬರೋದಿಲ್ಲ ಅಂತಿದೀಯಾ, ಪರವಾಗಿಲ್ಲ ಬಿಡು ಅಂತ ಹೇಳಿ ಅವಳು ಮತ್ತೆ ತಿರುಗಿಸ್ಕೊಂಡ್ಳು. ಕಣ್ಮಣಿ, ಪ್ರಕಾಶ್ಗೆ ಫೋನ್ ಮಾಡು ಅಂದ ಮಾದೇಶ. ಅವಳು ಅವನ ಮೊಬೈಲ್ ತಗೊಂಡು ಪ್ರಕಾಶ್ಗೆ ಕಾಲ್ ಮಾಡಿದ್ಲು. ಹಲೋ, ಏನಪ್ಪ ಮಚ್ಚ ಅಂತ ಅವನು ಕೇಳ್ದ. ಅಣ್ಣ ಇಲ್ಲೇ ಇದ್ದಾರೆ, ಇರಿ, ಮಾವನಿಗೆ ಕೊಡ್ತೀನಿ ಅಂತ ಹೇಳು. ಸರಿನಮ್ಮ ಅಂದಾಗ ಅವಳು ಮಾದೇಶ್ ಕೈಗೆ ಫೋನ್ನ ಕೊಟ್ಟಳು. ಪ್ರಕಾಶ್, ಇವತ್ತು ನನ್ನಿಂದ ರೈಸ್ ಮಿಲ್ಗೆ ಹೋಗಲು ಆಗ್ತಿಲ್ಲ ಕಣೋ, ಅದರಿಂದ ನೀನೇ ಹೋಗಿ ಲೋಡ್ ಮಾತ್ರ ಕಳಿಸ್ಬಿಟ್ಟು ಬಂದುಬಿಡು ಅಂತ ಹೇಳ್ದ. ಸರಿ ಮಚ್ಚ, ಈಗ ಹೇಗಿದೆ ನಿನಗೆ ಅಂತ ಕೇಳ್ದ. ಏನೂ ಸಮಸ್ಯೆ ಇಲ್ಲಪ್ಪ ಅಂದ ಮಾದೇಶ. ನೀನು ಹೇಳ್ದ ಹಾಗೆಯೇ ನಾನು ಸೂರ್ಯನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಡ್ರಾಪ್ ಮಾಡಿಬಿಟ್ಟು ಬಂದೆ ಅಂದವನು. ಸರಿ, ನಿನಗೇನು ಜೋರಾಗಿ ಪೆಟ್ಟು ಬಿದ್ದಿಲ್ಲ ತಾನೇ ಅಂತ ಕೇಳ್ದ ಪ್ರಕಾಶ. ಇಲ್ಲ ಮಚ್ಚ ಅಂದವನು. ಆಮೇಲೆ ನನಗಿನ್ನೂ ಮನಸ್ಸಿನಲ್ಲಿ ಒಂದು ಅನುಮಾನ ಕಾಡ್ತಿದೆ. ಇಷ್ಟು ದೊಡ್ಡ ವಿಷಯವನ್ನು ಈ 4 ಜನ ಮಾತ್ರ ಮಾಡಿದಾರಾ? ನನಗೇನೋ ತಪ್ಪಾಗಿ ಅನ್ನಿಸ್ತಿದೆ ಕಣೋ. ಇವ್ರು 4 ಜನ ಅಷ್ಟೊಂದು ಯೋಚಿಸೋಷ್ಟು ದೊಡ್ಡ ಬುದ್ಧಿವಂತರೇ ಏನೂ ಅಲ್ಲ. ನನಗೇನೋ ಇವ್ರ ಮೇಲೆ ಯಾರೋ ದೊಡ್ಡವರು ಇರುವ ಹಾಗೆ ಅನ್ನಿಸ್ತಿದೆ ಅಂತ ಪ್ರಕಾಶ್ ಹೇಳ್ದ. ಅದೇ ಅನುಮಾನ ನನಗೂ ಇದೆ ಪ್ರಕಾಶ್. ಬಿಡು, ಅದಕ್ಕೆ ತಾನೇ ಇವರನ್ನು ಅರೆಸ್ಟ್ ಮಾಡಿದಾರಲ್ಲ. ಇವರನ್ನು ವಿಚಾರಿಸಿದ ಮೇಲೆ ಇವ್ರ ಹಿಂದೆ ಇರುವವರು ಯಾರು ಅಂತ ತಾನಾಗಿ ಹೊರಗೆ ಬರ್ತಾರೆ. ಹೇಗೂ ಕುಂಭಾಭಿಷೇಕಕ್ಕೆ ಇನ್ನೂ 7-8 ತಿಂಗಳು ಮೇಲಾಗುತ್ತೆ ಅಲ್ವಾ? ಅಷ್ಟರ ಒಳಗೆ ಅವರು ಹೊರಗೆ ಬಂದೇ ತೀರಬೇಕು. ನೋಡ್ಕೊಳ್ಳೋಣ ಬಿಡು, ನೀನು ಸ್ವಲ್ಪ ಹುಷಾರಾಗಿರು ಅಂದ. ಸರಿ ಮಚ್ಚ, ನಾನು ಹೋಗಿ ಲೋಡ್ನ ಕಳಿಸ್ಬಿಟ್ಟು ನಿನಗೆ ಕಾಲ್ ಮಾಡ್ತೀನಿ. ನೀನು ರೆಸ್ಟ್ ಮಾಡು. ಯಾಕೆ, ನಿನಗೆ ಪೆಟ್ಟೇನಾದರೂ ಜೋರಾಗಿ ಬಿದ್ದಿದೆಯಾ? ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾ ಅಂತ ಕೇಳ್ದ ಪ್ರಕಾಶ. ಇಲ್ಲಪ್ಪ, ಬೆನ್ನಿಗೆ ಸುಮ್ಮನೆ ಮೂಗೇಟು ಬಿದ್ದಿದೆ,
ಅಷ್ಟೇ ನನಗೆ ನೋವು ಸ್ವಲ್ಪ ಹೆಚ್ಚಾಗಿದೆ. ಕಣ್ಮಣಿಯೇ ಭಯ ಪಡ್ತಿದ್ದಾಳೆ. ನಾನು ಅವಳ ಜೊತೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂದ ಮಾದೇಶ. ಸರಿ ಮಚ್ಚ, ಹಾಗಿದ್ರೆ ನಾನು ಕಾರ್ನಲ್ಲಿ ಬಂದು ಮನೆಯಲ್ಲಿ ಬಿಟ್ಟು ನಾನು ಅಲ್ಲಿಂದ ಬೈಕ್ನ ತಗೊಳ್ತೀನಿ, ನೀನು ಕಾರ್ನಲ್ಲಿ ಹೋಗು ಅಂತ ಪ್ರಕಾಶ್ ಹೇಳ್ದ. ಓಕೆ ಕಣೋ, ಸರಿ ನೀನು ಬಾ ಅಂತ ಹೇಳಿಬಿಟ್ಟು ಫೋನ್ ಇಟ್ಟನು ಮಾದೇಶ. ಇವರು ಯೋಚಿಸ್ತಿರುವ ಹಾಗೆ ಅಲ್ಲಿ ದೊಡ್ಡ ದೊಡ್ಡವರ ಕೈವಾಡ ಇದೆಯಾ, ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ. ಏನು ಮಾವ ಅರೆಸ್ಟ್ ಅಂತ ಮಾತನಾಡ್ತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ, ಏನಾಯಿತು ಅಂತ ಕಣ್ಮಣಿ ಕೇಳಿದ್ಲು. ಕಣ್ಮಣಿ, ನಾವು ಅಂದ್ಕೊಂಡಿದ್ದಕ್ಕಿಂತ ಆ ರೋಹಿಣಿ, ಆ ದೀಪಕ್ ಎಲ್ಲರೂ ತುಂಬಾ ಕೆಟ್ಟವರು ಅಂತ ನಡೆದ ಎಲ್ಲ ವಿವರಗಳನ್ನು ಮಾದೇಶ ಕಣ್ಮಣಿಗೆ ಹೇಳ್ದ. ಕಣ್ಮಣಿಗೆ ತಲೆ ಗೀರ್ನಂತ ತಿರುಗ್ತಿತ್ತು. ಏನು ಮಾವ ಹೀಗೆ ಪ್ಲ್ಯಾನ್ ಮಾಡಿದಾರಲ್ಲ ಆ ಪಾಪಿಗಳು, ಹಣಕ್ಕಾಗಿ ಎಷ್ಟು ಜೀವಗಳನ್ನು ಬಲಿ ತಗೊಳ್ಳಲು ನೋಡಿದ್ದಾರೆ. ಇವರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಮಾವ ಅಂದ್ಲು. ಅದಕ್ಕೆ ತಾನೇ ಅವರನ್ನು ಅರೆಸ್ಟ್ ಮಾಡಿದಾರಲ್ಲ, ನೋಡ್ಕೊಳ್ಳೋಣ ಅಂದವನು. ಸರಿ ಪ್ರಕಾಶ್, ಕಾರ್ ತಗೊಂಡು ತಂದುಬಿಡ್ತಾನೆ, ಆಮೇಲೆ ನಾವು ಹೊರಡೋಣ. ಅಕ್ಕನ ಹತ್ರ ಇದ್ರ ಬಗ್ಗೆ ಎಲ್ಲ ನೀನು ಏನು ಹೇಳೋಕ್ಕೆ ಹೋಗಬೇಡ, ಅವಳು ಭಯ ಪಡ್ತಾಳೆ ಅಂದ ಮಾದೇಶ. ಸರಿ ಮಾವ ಅಂದ್ಲು. ಸ್ವಲ್ಪ ಹೊತ್ತಿನಲ್ಲಿ ಪ್ರಕಾಶ್ ಬಂದ. ಕಣ್ಮಣಿಯೊಂದಿಗೆ ಕೆಳಗೆ ಹೋದ. ಮಹದೇಶ್ ಅಶ್ವಿನಿ ತೋಟಕ್ಕೆ ಹೋಗಿರೋದ್ರಿಂದ ಈಗ ಸೆಕ್ಯೂರಿಟಿಗೆ ಮಾತ್ರ ಹೇಳಿಬಿಟ್ಟು ಕಣ್ಮಣಿಯನ್ನು ಕರ್ಕೊಂಡು ಆಸ್ಪತ್ರೆಗೆ ಹೊರಟ ಮಹದೇಶ. ನಂತರ ಇತ್ತ ಚೆನ್ನೈನಲ್ಲಿ ನೀಲು ನಿಮ್ಮನ್ನು MD ಬರಲು ಹೇಳಿದ್ರು ಅಂತ ಅಲ್ಲಿರುವ ಮ್ಯಾನೇಜರ್ ಹೇಳಿಬಿಟ್ಟು ಹೋದ. ತನ್ನ ಟೀಮ್ ಸದಸ್ಯರೊಂದಿಗೆ ಮಾತನಾಡ್ತಾ ಇದ್ದ ಅವಳು, ಓಕೆ ನಾನು MD ನೋಡ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದಳು. ಓಕೆ ನೀಲು ಅಂತ ಕೀರ್ತಿಯು ಕೂಡ ಹೇಳಲು ಈಗ ಅವಳು MD ಕೊಠಡಿಗೆ ಹೋದಳು. ಮೇ ಕಮಿನ್ ಸರ್ ಅಂತ ಅವಳು ಅನುಮತಿ ಕೇಳಿದ್ಲು. ಎಸ್ ಕಮಿನ್ ಅಂತ ಒಬ್ಬ ಯುವಕ ಧ್ವನಿ ಕೇಳಿಸ್ತು. ಅವಳಿಗೆ ಗೊಂದಲ ಆಯಿತು. ಇದುವರೆಗೆ 65 ವರ್ಷದ ಹಿರಿಯರೊಬ್ಬರೇ ಇಲ್ಲಿ MD ಆಗಿದ್ದರು. ಆದರೆ ಇಂದು ಬೇರೊಬ್ಬರ ಧ್ವನಿ ಕೇಳಿದ್ದು ಅವಳಿಗೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಿತು. ಒಳಗೆ ಹೋದಳು ನೀಲು. ಹರಿತವಾದ ನೋಟದೊಂದಿಗೆ 6 ಅಡಿಗೂ ಸ್ವಲ್ಪ ಹೆಚ್ಚಿನ ಎತ್ತರದವನೊಬ್ಬ ಅಲ್ಲಿ ಕುಳಿತಿರಲು ಅವನನ್ನು ನೋಡಿದ ಅವಳಿಗೂ ಏನೂ ಅರ್ಥ ಆಗಲಿಲ್ಲ. ಸರ್ ನೀವು ಅಂತ ಅವಳು ಅರ್ಥವಾಗದೆ ಕೇಳಿದ್ದು. ಐ ಆಮ್ ರಿತಿಕ್ ಕುಮಾರ್, ಶಾರ್ಟಾಗಿ RK ಅಂತ ಎಲ್ಲ ಕರೀತಾರೆ. ಈ ಕಂಪ್ನಿಯ ನ್ಯೂ MD, ಮಾಜಿ MD ಮಿಸ್ಟರ್ ಶಿವನೇಸನ್ ಅವರ ಮೊಮ್ಮಗ ಅಂತ ತನ್ನನ್ನು ತಾನು ಪರಿಚಯಿಸ್ಕೊಂಡ್ರು. ಓಕೆ ಸರ್, ಐ ಆಮ್ ನೀಲು ಅಂತ ತನ್ನನ್ನು ತಾನು ಪರಿಚಯಿಸ್ಬಿಟ್ಟು, ಸರ್ ನೀವು ಬರಲು ಹೇಳಿದ್ದಾಗಿ ಮ್ಯಾನೇಜರ್ ಹೇಳಿದರು ಅಂದ್ಲು. ಮಿಸ್ ನೀಲು ಅಂತ ಅವನು ಮಾತನಾಡಲು ಶುರು ಮಾಡೋವಾಗಲೇ, ಸರ್ ಸಾರಿ, ನಾನು ಮಿಸ್ ನೀಲು ಅಲ್ಲ, ಮಿಸ್ಸೆಸ್ ನೀಲು ಸೂರ್ಯಪ್ರಕಾಶ್ ಅಂತ ಒತ್ತಿ ಹೇಳಿದ್ದು. ಅವಳು ಹಾಗೆ ಒತ್ತಿ ಹೇಳಿದ್ದಕ್ಕೆ 1 ನಿಮಿಷ ಅವಳನ್ನು ಉಗ್ರವಾಗಿ ದಿಟ್ಟಿಸಿದವನು ಸ್ವಲ್ಪ ತನ್ನನ್ನು ತಾನೇ ನಿಭಾಯಿಸ್ಕೊಂಡು ಈಗ ಸಹಜ ಸ್ಥಿತಿಗೆ ಬಂದ. ಮತ್ತೆ ವಾಪಸ್ ಸಹಜ ಸ್ಥಿತಿಗೆ ಮರಳಿ, ಓಕೆ ಮಿಸ್ಸೆಸ್ ನೀಲು ಸೂರ್ಯಪ್ರಕಾಶ್, ನೀವೀಗ ಮಾಡ್ತಾ ಇರೋ ಪ್ರಾಜೆಕ್ಟ್ ಸಂಬಂಧವಾಗಿಯೇ ಮಾತನಾಡಬೇಕು, ಅದಕ್ಕೆ ನಿಮ್ಮನ್ನು ಹೇಳಿದೆ. ಆ ಫೈಲ್ ಕೊಡಿ ಅಂತ ಕೇಳ್ದ. ಸಾರಿ ಸರ್, ಅವರು ಡೀಟೇಲ್ಸ್ ಏನೂ ಹೇಳಲಿಲ್ಲ, ಕೇವಲ MD ಹೇಳಿದ್ದಾರೆ ಅಂತ ಮಾತ್ರ ಹೇಳಿದರು. ಅದರಿಂದ ನಾನು ಫೈಲ್ಗಳನ್ನ ತಗೊಳ್ದೆ ಹಾಗೆ ಬಂದುಬಿಟ್ಟೆ ಅಂದ್ಲು. ಇಟ್ಸ್ ಓಕೆ, ನೀವು ಆ ಪ್ರಾಜೆಕ್ಟ್ ಸಂಬಂಧಪಟ್ಟ ಫೈಲ್ಗಳನ್ನೆಲ್ಲ ತಗೊಂಡು ಬನ್ನಿ ಅಂತ ಹೇಳ್ದ. ಈಗ ಅವಳು ಹೊರಗೆ ಹೋದಳು. ಆಗ ಅವನು ಅವಳ ಹೊಟ್ಟೆಯನ್ನು ಗಮನಿಸ್ದ, ಆದರೆ ಏನೂ ಕೇಳಲಿಲ್ಲ. ನಂತರ ಅವನು ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಿದ್ದ. ಆಗ ಅವನಿಗೆ ಒಂದು ಫೋನ್ ಬಂತು. ಫೋನ್ ತಗೊಂಡು ಮಾತನಾಡಿದವನ ಮುಖ ಬದಲಾಯಿತು. ಓಕೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಇಟ್ಟ. ಸ್ವಲ್ಪ ಹೊತ್ತು ಆತಂಕದಲ್ಲಿ ಇದ್ದವನು ಈಗ ನೀಲು ಮತ್ತೆ ಒಳಗೆ ಬರಲು ಸಹಜ ಸ್ಥಿತಿಗೆ ಮರಳಿದ. ಅವಳಿಂದ ಆ ಪ್ರಾಜೆಕ್ಟ್ ಫೈಲ್ ಎಲ್ಲವನ್ನು ಇಸ್ಕೊಂಡು ನೋಡ್ದ. ಓಕೆ, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲು ಕೇವಲ 48 ಅವರ್ಸ್ ಮಾತ್ರ ಇದೆ, ಅಷ್ಟರೊಳಗೆ ಕಂಪ್ಲೀಟ್ ಮಾಡ್ತೀರಾ ಅಂತ ಅವನು ಕೇಳ್ದ. ಸರ್ MD 1 ಮಂತ್ ಟೈಮ್ ಹೇಳಿದರು, ನಾವು ವರ್ಕ್ ಸ್ಟಾರ್ಟ್ ಮಾಡಿ 15 ಡೇಸ್ ಮಾತ್ರ ಆಗಿದೆ, ಈಗ ನೀವು ಅಷ್ಟರೊಳಗೆ ಹೇಗೆ ಸರ್ ಅಂತ ಅವಳು ಸ್ವಲ್ಪ ಆತಂಕದಿಂದನೇ ಕೇಳಿದ್ಲು. ಏನು ನೀಲು ಇಷ್ಟು ಶಾಕ್ ಆಗ್ತಿದ್ದೀರಾ, ನಿಮ್ಮ ಟೀಮ್ನಲ್ಲಿ ಎಷ್ಟು ಮೆಂಬರ್ಸ್ ಇದ್ದೀರಾ ಅಂದ. ಅವಳನ್ನು ತಿಳಿದವನಿಗೆ ಅವಳ ಟೀಮ್ ಮೆಂಬರ್ಸ್ ಬಗ್ಗೆಯೂ ತಿಳಿದಿರಬೇಕು. ಆದರೂ ಈ ಪ್ರಶ್ನೆಯನ್ನು ಅವನು ಅವಳಲ್ಲಿ ಕೇಳ್ದ. 8 ಮೆಂಬರ್ಸ್ ಸರ್ ಅಂದ್ಲು. ಓಕೆ, ಅವರೆಲ್ಲರನ್ನ ಕರ್ಕೊಂಡು ಕಾನ್ಫರೆನ್ಸ್ ಹಾಲ್ಗೆ ಬನ್ನಿ, ಒಂದು ಸಣ್ಣ ಮೀಟಿಂಗ್ ಇದೆ, ಆಮೇಲೆ ತುಂಬ ಈಸಿಯಾಗಿ ಈ ಪ್ರಾಜೆಕ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ, ಗೊತ್ತಾಗುತ್ತೆ ಅಂತ ಅವನು ಹೇಳ್ದ.
ಓಕೆ ಸರ್ ಅಂತ ಹೇಳಿಬಿಟ್ಟು ಅವಳು ತನ್ನ ಕೊಠಡಿಗೆ ಹೋದಳು. ಅಲ್ಲಿ ಗುಂಪಾಗಿ ಕುಳಿತಿದ್ದ ತನ್ನ ಟೀಮ್ ಬಳಿ ವಿವರಗಳನ್ನು ಹೇಳಲು ಆಗ ಅವರು ಹೊರಟರು. 8 ಜನರು ಆ ಕಾನ್ಫರೆನ್ಸ್ ಹಾಲ್ನಲ್ಲಿ ಬಂದು ಕುಳಿತರು. ಅವರಿಗಿಂತ ಮುಂಚಿತವಾಗಿ ಅವನ PA ಇಬ್ಬರು ಕೆಲವು ಫೈಲ್ಗಳನ್ನು ತಗೊಂಡು ಬರಲು ಸ್ವಲ್ಪ ಹೊತ್ತಿನಲ್ಲೇ ಗಾಂಭೀರ್ಯದಿಂದ ಬಂದು ಅಲ್ಲಿದ್ದ ರೋಲಿಂಗ್ ಚೇರ್ನಲ್ಲಿ ಕುಳಿತ RK ಅವನನ್ನು ನೋಡಿದ ಕೃತಿಗೆ ಮಾತ್ರ ಹೃದಯ ಅಸ್ತವ್ಯಸ್ತವಾಗಿ ಪಡ್ಕೊಳ್ತಾ ಇತ್ತು. ಗುಡ್ ಆಫ್ಟರ್ನೂನ್ ಅಂತ ಎಲ್ಲರಿಗೂ ಹೇಳ್ದ. ಗುಡ್ ಆಫ್ಟರ್ನೂನ್ ಸರ್ ಅಂದರು. ಆ ನಂತರ ಕೆಲವು ವಿಚಾರಗಳನ್ನು ಮಾತನಾಡಲು ಎಲ್ಲರೂ ಅವನನ್ನು ಗಮನಿಸ್ತಾನೇ ಇದ್ದರು. ಪ್ರಾಜೆಕ್ಟ್ನಲ್ಲಿ ವಿಡಿಯೋ ಮೂಲಕ ಕೆಲವು ವಿವರಗಳನ್ನು ಅವರಿಗೆ ಸ್ಪಷ್ಟಪಡಿಸಿದನು RK. ಎಲ್ಲವನ್ನ ಆ 7 ಜನರು ಗಮನವಿಟ್ಟು ಕೇಳ್ತಾ ಇದ್ರು. 8ನೇವಳಾಗಿದ್ದ ಇವಳು ಮಾತ್ರ ಆತಂಕದಿಂದಲೇ ನೋಡ್ತಾ ಇದ್ಲು. ಅವಳು ಮೀಟಿಂಗ್ ಮುಕ್ತಾಯವಾಯಿತು, ಎನಿ ಡೌಟ್ಸ್ ಅಂತ RK ಕೇಳಲು ನೋ ಡೌಟ್ಸ್ ಅಂತ ಸರ್ ಕ್ಲಿಯರಾಗಿ ಅರ್ಥವಾಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ಲು ನೀಲು. ಓಕೆ ನೀಲು, ಈಗ 48 ಅವರ್ಸ್ನಲ್ಲಿ ನಿಮ್ಮಿಂದ ಇದನ್ನು ಕಂಪ್ಲೀಟ್ ಮಾಡಲು ಸಾಧ್ಯ ಅಲ್ವಾ ಅಂತ ಕೇಳ್ದ. ಓಕೆ ಸರ್ ಮಾಡಬಹುದು, ಬಟ್ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಬೇಕು ಅಂದಾಗ ಓಕೆ 2 ಡೇಸ್ ಆಫೀಸ್ನಲ್ಲೇ ಇದ್ದು ವರ್ಕ್ ಮಾಡಿ. ನಿಮಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಇಲ್ಲೇ ಮಾಡಿಕೊಡಲು ನಾನು ಹೇಳ್ತೀನಿ. ಈ ಪ್ರಾಜೆಕ್ಟ್ ಮುಗಿದ ತಕ್ಷಣ 1 ವೀಕ್ ಎಲ್ಲರಿಗೂ ಸ್ಯಾಲ್ರಿಯೊಂದಿಗೆ ಲೀವ್ ಕೂಡ ಕೊಡ್ತೀನಿ. ಈ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್. ಇದನ್ನು ಮಾತ್ರ ನಾವು ಅಪ್ಡೇಟ್ ಕೊಟ್ಬಿಟ್ರೆ ಆಮೇಲೆ ನಮ್ಮ ಕಂಪನಿ ಹೆಸರು ಪ್ರಪಂಚದಾದ್ಯಂತ ಮಾತನಾಡುತ್ತದೆ ಅಂತ ಹೇಳಿ ಅವನು ಎಸ್ ಸರ್ ಅಂದರು. ಈ ಆ್ಯಪ್ ಮೂಲಕ ಬಹಳಷ್ಟು ಬೆನಿಫಿಟ್ಸ್ ಇದೆ. ಖಂಡಿತ ವರ್ಲ್ಡ್ ಲೆವೆಲ್ನಲ್ಲಿ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ. ನಾವು ಖಂಡಿತ ಇದನ್ನು ಸಕ್ಸಸ್ ಮಾಡೋಣ ಸರ್. 2 ದಿನ ತಾನೇ, ನಾವು ಹೇಗಾದರೂ ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ನೀಲು ಹೇಳಲು ಅವಳ ಟೀಮ್ ಎಲ್ಲರೂ ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದರು. ಥ್ಯಾಂಕ್ ಯು ಸೋ ಮಚ್, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೀಟಿಂಗ್ ಇಸ್ ಓವರ್ ಅಂದ. ಎಲ್ಲರೂ ಎದ್ದು ಹೊರಗೆ ಹೊರಡುವಾಗ ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತನಾಡಬೇಕು, ನೀವು ವೆಯ್ಟ್ ಮಾಡಿ ಅಂದಾಗ ಆ ಗುಂಪಿನಲ್ಲಿದ್ದ 5 ಮಹಿಳೆಯರು ಮತ್ತು 3 ಪುರುಷರು ಹಾಗೇನೆ ನಿಂತರು. ರಿತ್ವಿಕ್ಗೆ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ತಕ್ಷಣ ಅವನು ಹೇಳಿದ್ದು ನೆನಪಿಗೆ ಬಂತು. ಏ ರಿತು, ಆ ಥರ ಪಟ್ಬಿಟ್ಟಿಯಲ್ಲ, ಎಲ್ಲರೂ ನಿಂತಿದ್ದಾರಲ್ಲ, ಈಗ ಹೇಗೆ ಒಂಟಿಯಾಗಿ ಕರೆಯೋದು ಅಂತ ಯೋಚಿಸುವಾಗಲೇ ಸರ್ ನೀವು ಯಾರನ್ನ ಹೇಳ್ತಿದ್ದೀರಾ ಅಂತ ನೀಲು ಕೇಳಿದ್ಲು. ಅದು ಬಂದು ಆ ಪಿಂಕ್ ಚೂಡಿದಾರ್ ಅಂತ ಅವನು ಬೆರಳು ತೋರಿಸಲು ಅವನು ತೋರಿಸಿದ ದಿಕ್ಕಿನಲ್ಲಿ ಪಿಂಕ್ ಚೂಡಿದಾರ್ ಧರಿಸಿದ್ದ ನಿಂತಿದ್ದವಳಿಗೆ ಕೈಕಾಲು ನಡಗಲು ಆರಂಭಿಸಿತು. ಅವಳೇ ಕೀರ್ತಿ. ಅವನು ಮೀಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಕೇಳದೆ ಅವನನ್ನೇ ನೋಡಿದಳು ಕೂಡ ಇದೇ ಕೀರ್ತಿ. ಕೀರ್ತಿ ಹತ್ತಿರನ ಅಂದ್ಲು ಹುಬ್ಬು ಗಂಟಿಕ್ಕಿ. ಎಸ್ ಅಂದ RK. ಅವಳ ಹತ್ರ ಒಂಟಿಯಾಗಿ ಮಾತನಾಡಲು ಏನಿದೆ ಸರ್ ಅಂತ ಕೋಪದಿಂದ ನೀಲು ಕೇಳಿದಾಗ ಒಂದು ಕ್ಷಣದಲ್ಲಿ ಎಚ್ಚೆತ್ಕೊಂಡವನು ಇಷ್ಟು ಹೊತ್ತು ನಡೆದ ಮೀಟಿಂಗನ್ನು ಎಷ್ಟು ಜನ ಗಮನಿಸಿದ್ರಿ ಅಂತ ಕೇಳ್ದ. ಸರ್ ನಾವೆಲ್ಲರೂ ಗಮನಿಸ್ತಲೇ ಇದ್ವು ತಾನೇ ಅಂದ್ಲು ನೀಲು. ಮಿಸ್ಸೆಸ್ ನೀಲು ಸೂರ್ಯಪ್ರಕಾಶ್, ಎಲ್ಲ ಪ್ರಶ್ನೆಗಳಿಗೂ ನೀವೇ ಉತ್ತರ ಹೇಳಿದರೆ ಉಳಿದ 7 ಜನ ಸುಮ್ಮನೆ ತಾನೇ ಇರ್ತಾರೆ. ಅವರ ಟ್ಯಾಲೆಂಟ್ ಕೂಡ ನಾನು ತಿಳ್ಕೊಳ್ಬೇಕು ತಾನೇ. ಟೀಮ್ ಲೀಡರ್ ಮಾತ್ರ ಮಾತನಾಡಬಾರ್ದು, ಎಲ್ಲರೂ ಇಲ್ಲಿ ಮಾತನಾಡಬೇಕು, ಆಗಲೇ ಪ್ರಾಜೆಕ್ಟ್ ಪಕ್ಕಾಗಿ ನಡೆಯುತ್ತೆ ಅಂತ ಹಲ್ಲು ಕಡಿತ RK ಹೇಳಲು ನೀಲುಗೆ ಮುಖ ಬಾಡಿ ಹೋಯಿತು. ಆ ನಂತರ ಅವಳು ಮಾತಾಡಲೇ ಇಲ್ಲ. ನಾನು ಹೇಳಿದ್ದು ಅರ್ಥ ಆಯ್ತಾ ಅಂತ ಕೇಳಿದ RK. ಸರ್ ನಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ಪ್ರತಿಯೊಬ್ಬರು ಹೇಳಿದರು. ಓಕೆ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳುವವರು ಧಾರಾಳವಾಗಿ ಇಲ್ಲಿಂದ ಹೊರಗೆ ಹೋಗಬಹುದು. ಉತ್ತರ ಹೇಳದೇ ಇದ್ದವರು ಮತ್ತೆ ಆ ಉತ್ತರಗಳು ಹೇಳೋವರೆಗೂ ಇಲ್ಲೇ ಇರಬೇಕು, ಡೀಟೇಲ್ಸಾಗಿ ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳೋರಿಗೆ ಅಂದಾಗ ಕೃತಿಕಾಗೆ ಇನ್ನಷ್ಟು ಆತಂಕ ಆಯಿತು. ಈಗ ನೀರು ಸೇರಿದಂತೆ ಪ್ರತಿಯೊಬ್ಬರು ಉತ್ತರ ಹೇಳಿ ಮುಗಿಸಿದರು. ಕೊನೆಯದಾಗಿ ಕೃತಿಕಾ ಕೀರ್ತಿ ಇಬ್ಬರು ಕೂಡ ಒಬ್ಬರೇ. ಅವಳಿಗೆ 2 ಹೆಸರು ಕೇಳಲು ಅವಳಿಗೆ ಅವನು ಕೇಳ್ದ. ಯಾವುದೇ ಒಂದು ಪ್ರಶ್ನೆಗೂ ಉತ್ತರ ಗೊತ್ತಿರಲಿಲ್ಲ ಕೀರ್ತಿಗೆ. ನೀಲುಗೆ ಆಘಾತನೇ ಆಯಿತು. ಯಾವಾಗಲೂ ಎಚ್ಚರಿಕೆಯಿಂದ ಇರ್ತಾ ಇದ್ದವಳು ಈಗ ಹೇಗೆ ಒಂದು ಪ್ರಶ್ನೆಗೂ ಉತ್ತರ ಹೇಳಲಾಗ್ದೆ ಹೀಗೆ ಪರದಾಡ್ತಿದ್ದಾಳೆ. ಅದನ್ನು ನೋಡುವಾಗಲೇ ಅವಳಿಗೆ ಗೊಂದಲ ಆಯಿತು. ಕೀರ್ತಿ, ಏನು ಮಾಡ್ತಿದ್ದೀಯಾ ನೀನು? ಮೀಟಿಂಗ್ ಗಮನಿಸ್ತಿಲ್ವಾ ಅಂತ ನೀಲು ಕೇಳಲು, ಹಲೋ ಮಿಸ್ಸೆಸ್ ನೀಲು ಸೂರ್ಯಪ್ರಕಾಶ್, ಇಲ್ಲಿ ನಾನೇ MD. ಅವಳನ್ನು ನಾನು ಪ್ರಶ್ನೆ ಕೇಳ್ತಿದ್ದೇನೆ, ನೀವ್ಯಾಕೆ ಈಗ ಇಷ್ಟು ಕೋಪದಿಂದ ಅವಳನ್ನು ಕೇಳ್ತಿದ್ದೀರಾ ಅಂದ.
ನೀಲುಗೆ ಅವನ ಮೇಲೆ ಇನ್ನಷ್ಟು ಕೋಪವೇ ಬಂತು. ಆದರೂ ಕೂಡ ಹಲ್ಲು ಕಚ್ಕೊಂಡು ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಂಡ್ಳು. ಓಕೆ, ನೀವೆಲ್ಲ ಹೊರಡಿ. ಮಿಸ್ಸಸ್ ಅಂತ ಬೆರಳು ತೋರಿಸಿ ಕೃತಿಕಾಳ ಬಳಿ ಅನುಮಾನದಿಂದ ಅವನು ಕೇಳಲು ಮಿಸ್ ಕೃತಿಕಾ ಅಂತ ಉತ್ತರಿಸಿದ್ಲು ಕೀರ್ತಿ. ಓಕೆ, ನೀವೆಲ್ಲರೂ ಹೊರಡಿ ಅಂದ. ನೀಲು ಅವಳನ್ನು ನೋಡಿಬಿಟ್ಟು ಹೊರಗೆ ಹೋದಳು. ಎಲ್ಲರೂ ಹೋದ ನಂತರ ಈಗ ಅವನ ಪಿಎಗಳಿಬ್ಬರು ಹತ್ತಿರ ಇರಲು 2 ಬಾರಿ ಬೆರಳು ಸ್ನ್ಯಾಪ್ ಮಾಡಿ ಸನ್ನೆ ಮಾಡ್ದ. ಅದನ್ನು ಅರ್ಥ ಮಾಡಿಕೊಂಡು ಅವರಿಬ್ಬರು ಕೂಡ ಹೊರಗೆ ಹೋದರು. ಮರುಕ್ಷಣ ಆ ಬಾಗಿಲನ್ನು ಲಾಕ್ ಮಾಡಿದ. ಆರ್ಕೆ, ಹಲೋ, ಏನು ಮಾಡ್ತಿದ್ದೀರಾ ಅಂತ ವೇಗವಾಗಿ ಬಾಗಿಲನ್ನು ತೆರೆಯಲು ಹೋದವಳ ಸೊಂಟದವರೆಗೆ ನೇತಾಡ್ತಿದ್ದ ಆ ಜಡೆಯನ್ನು ತನ್ನ ಕೈಗಳಿಂದ ಸುತ್ತಿ ಅವಳನ್ನು ಹಿಂದಕ್ಕೆ ಎಳೆಯಲು ಅವನ ಎದೆಗೆ ಅಪ್ಪಳಿಸಿ ನಿಂತಳು ಕೃತಿಕಾ. ಹಾಗೆಯೇ ಮತ್ತೊಂದು ಕೈಯನ್ನು ಅವಳ ಕುತ್ತಿಗೆ ಸುತ್ತ ಹಾಕಿ ಬಳಸಿದನು. ಏನು ಮಾಡ್ತಿದ್ದೀರಾ? ನಾನು ಕೂಗಿದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹೋಗಿಬಿಡುತ್ತೆ. ಮೊದಲು ಕೈ ತೆಗಿತೀರಾ ಇಲ್ವಾ ಅಂತ ಕೋಪದಿಂದ ಅವಳು ಒದ್ದಾಡ್ತಿರುವಾಗ ಈಗ ಅವಳ ಜಡೆ ಹಿಡಿದ ಕೈಯನ್ನು ತೆಗೆದವನು ಕೈಗಳು ಅವಳ ದೇಹವನ್ನು ತಬ್ಬಿಕೊಂಡವು. ಕೃತಿಕಾಗೆ ಅಸಹ್ಯ ಅನ್ನಿಸ್ತು. ಅಂತಹದೊಂದು ಕೋಪದಲ್ಲಿ ಒಂದು ಕೈಯನ್ನು ಮಡಚಿ ಅವನ ಹೊಟ್ಟೆಗೆ ಜೋರಾಗಿ ಗುದ್ದಿದ್ಲು. ಆ ಅಂತ ಕಿರ್ಚಿದನು ಆರ್ಕೆ. ಆದರೂ ಅವನ ಹಿಡಿತ ಮಾತ್ರ ಸ್ವಲ್ಪವೂ ಸಡಿಲವಾಗಲಿಲ್ಲ. ಏನೇ ರಾಕ್ಷಸಿ, ಹೀಗೆ ಗುದ್ದಿದೆಯಾ ಅಂತ ಅವನು ಕೇಳಲು, ನನ್ನ ಮೇಲೆ ಕೈ ಹಾಕಲು ನಿನಗೆ ಎಷ್ಟು ಧೈರ್ಯ ಇರಬೇಕು ಅಂತ ಅವಳು ಹೇಳಿದ್ಲು. ಅವತ್ತು ಗೊತ್ತಿಲ್ಲದೆ ನಿನಗೆ ಟಿಕ್ಕಿ ಹೊಡೆದಿದ್ದಕ್ಕೆ ಅಷ್ಟು ಜನರ ಮುಂದೆ ನನ್ನ ಕೆನ್ನೆಗೆ ಬಾರಿಸಿ ತಪ್ಪಿಸ್ಕೊಂಡು ಓಡಿದ್ಯಲ್ಲ, ಈಗ ಸಿಕ್ಕಾಕೊಂಡೆ. ನನ್ನ ಹತ್ರ ವರ್ಕ್ ಮಾಡ್ತಿರೋ ನಿನ್ನನ್ನು ಏನು ಮಾಡ್ತೀನಿ ನೋಡು ಅಂತ ಅವನು ಬೆದರಿಸಲು, ಇಲ್ಲಿ ನೋಡಿ, ಈ ಕಂಪ್ನಿ ಬಿಟ್ಟರೆ ನನಗೆ ಬೇರೆ ಕಂಪ್ನಿ ಸಿಗಲ್ವಾ? ಎಷ್ಟು ಕಂಪ್ನಿಗಳು ಬೇಕಾದರೂ ಸಿಗ್ತವೆ. ನಿಮ್ಮ ಕಂಪ್ನಿ ಏನು ಅದ್ಭುತ ಅಲ್ಲ. ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಹೋಗ್ತಾನೆ ಇರ್ತೀನಿ ಅಂತ ಕೀರ್ತಿ ಹೇಳಿದ್ಲು. ಹಲೋ ಹಳ್ಳಿ ರಾಣಿ, 5 ವರ್ಷದ ಅಗ್ರಿಮೆಂಟ್ ಇದೆ. ನೀನು ಅಂದ್ಕೊಂಡ ತಕ್ಷಣ ಈ ಕಂಪ್ನಿ ಬಿಟ್ಟು ಹೋಗಲು ಸಾಧ್ಯ ಇಲ್ಲ. ಅದನ್ನು ಮೈಂಡ್ನಲ್ಲಿ ಇಟ್ಕೊಮ್ಮ ಅಂದವನು. ಆಗ ಅವಳನ್ನು ತನ್ನಿಂದ ದೂರ ಸರಿಸಿ ಕೈಕಟ್ಟಿ ಟೇಬಲ್ಗೆ ಹೊರಗೆ ನಿಂತ. ದೃಷ್ಟಿಯಿಂದಲೇ ಅವಳನ್ನು ಅಳಿತಾ ಇದ್ದ ಆರ್ಕೆ. ಅವಳಿಗೋ ಸಿಕ್ಕಾಪಟ್ಟೆ ಕೋಪ. ಏನು ಮಾಡ್ತಿದ್ದೀರಾ? ನನಗೆ ವರ್ಕ್ ಇದೆ. 48 ಅವರ್ಸ್ನಲ್ಲಿ ಟಾರ್ಗೆಟ್ ಕೊಟ್ಬಿಟ್ಟು ಇಲ್ಲಿ ನಿಲ್ಲಿಸ್ಕೊಂಡು ತಮಾಷೆ ಮಾಡ್ತಿದ್ದೀರಾ ಅಂತ ಕೋಪದಿಂದ ಕಿರ್ಚಿದಾಗ ಉಶ್ ಅಂತ ತುಟಿಯ ಮೇಲೆ ಬೆರಳಿಟ್ಟು ಹೇಳಿದವನು, ಸರಿ, ನನ್ನ ಪ್ರಶ್ನೆಗಳಿಗಿಲ್ಲ ಉತ್ತರ ಹೇಳಿಬಿಟ್ಟು ನೀನು ಹೊರಡು ಅಂದ. ಕೇಳಿ ಅಂತ ಸ್ವಲ್ಪ ಧೈರ್ಯದಿಂದಲೇ ಎದ್ದು ನಿಂತಳು ಕೀರ್ತಿ. ಹೌದು, ನಿನ್ನ ಹೆಸರು ಕೃತಿಕಾನಾ ಇಲ್ಲ ಕೀರ್ತಿನಾ ಅಂತ ಕೇಳ್ದ ಮೊದಲು. ಓ, ಇದನ್ನು ಕೇಳೋಕ್ಕ ನನ್ನನ್ನು ಇಲ್ಲಿ ನಿಲ್ಲಿಸಿದ್ರಿ ಅಂತ ವ್ಯಂಗ್ಯವಾಗಿ ಅವಳು ಕೇಳಲು, ಏಯ್, ಈ ವ್ಯಂಗ್ಯ ತಮಾಷೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ನಿನ್ನ ಬಾಸ್, ಅದನ್ನು ಮೈಂಡ್ನಲ್ಲಿ ಇಟ್ಕೊ. ಕೇಳುವ ಪ್ರಶ್ನೆಗೆ ಮಾತ್ರ ಸರಿಯಾದ ಉತ್ತರ ಹೇಳು ಅಂದ. ನನ್ನ ಹೆಸರು ಕೃತಿಕಾ. ನನ್ನ ಫ್ಯಾಮಿಲಿಯ ಅಲ್ಲಿ ಇರೋವಂಥವ್ರು, ಆಮೇಲೆ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ಗಳು ಮಾತ್ರ ನನ್ನನ್ನು ಕೀರ್ತಿ ಅಂತ ಕರೀತಾರೆ ಅಂದ್ಲು. ಹೌದಾ ಕೀರ್ತಿ, ಈಗ ಉತ್ತರ ಹೇಳು ಅಂದ. ಸರ್, ನನಗೆ ಹತ್ತಿರವಾದವರು ಮಾತ್ರ ಅಂತ ಹೇಳಿದೆ ಕರೆಯೋದು ಕೀರ್ತಿ ಅಂತ. ಉಳಿದವರು ಕೃತಿಕಾ ಅಂತಲೇ ಕರೀತಾರೆ, ಹಾಗೆ ಕರಿಬಹುದು ಅಂತ ಅವಳು ಹೇಳಲು, ಅದಕ್ಕೆ ತಾನೇ ನಾನು ಎಷ್ಟು ಹತ್ತಿರವಾಗಿದ್ದೀನಿ ನೋಡು ಅಂತ. ನಿನಗೆ ಗೊತ್ತಲ್ಲ, ಇದಕ್ಕಿಂತ ಇನ್ನಷ್ಟು ಹತ್ತಿರವಾಗಬೇಕಾ ಕೀರ್ತಿ ಅಂತ ಹೇಳ್ತಾ ಹತ್ತಿರಕ್ಕೆ ಮತ್ತೆ ಬರಲು ಹೋದ. ಸಾಕು, ಸ್ವಲ್ಪ ದೂರದಲ್ಲೇ ನಿಲ್ಲಿ ಅಂತ ಒಂದು ಕೈಯನ್ನು ಅವನ ಮುಂದೆ ಚಾಚಿ ತಡೆದ್ಲು. ಸರಿ ಕೇಳಿ ಅಂದೋಳು. ಹೌದು, ನಿನ್ನ ಫ್ರೆಂಡ್ ನೀಲುಗೆ ಮ್ಯಾರೇಜ್ ಆಗಿದೆಯಾ ಅಂತ ಕೇಳಿದಾಗ ಅವಳಿಗೆ ನಗುನೇ ಬಂತು. ಏನು ವ್ಯಂಗ್ಯನಾ? ನಿನ್ನ ಹತ್ರ ನಾನು ಏನು ಕೇಳಿದೆ? ಮದುವೆ ಆಗಿದೆಯಾ ಅಂತ ತಾನೇ ಕೇಳಿದ್ದು. ಅದಕ್ಕೆ ಯಾಕೆ ಇಷ್ಟು ನಕಲಿಯಾಗಿ ನಗ್ತಿದ್ದೀಯಾ ಅಂತ ಅವನು ಹುಬ್ಬೇರಿಸಿ ಕೇಳಲು, ಸರ್, ಅವಳ ಕುತ್ತಿಗೆಯಲ್ಲಿ ತಾಳಿ ಇದೆ, ಹಣೆ ಮೇಲೆ ಕುಂಕುಮ ಇಟ್ಕೊಂಡಿದ್ದಾಳೆ, ಕಾಲಿನಲ್ಲಿ ಕಾಲುಂಗುರ ಕೂಡ ಹಾಕಿದ್ದಾಳೆ. ಎಲ್ಲದಕ್ಕೂ ಮಿಗಿಲಾಗಿ ಅವಳು ಈಗ ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ ಅಂತ ಅವಳ ಹೊಟ್ಟೆಯೇ ತೋರಿಸ್ಕೊಡ್ತಿದೆ ಅಲ್ವಾ? ಅವಳನ್ನು ನೋಡಿದ ತಕ್ಷಣವೇ ಕಂಡುಹಿಡಿಬಹುದು. ಹಾಗಿರುವಾಗ ಇದೇನು ಪ್ರಶ್ನೆ ಸರ್ ಅಂದ್ಲು. ನನ್ನ ಹಣೆ ಬರಹ ಅಂತ ಗೊಣಗಿದವನು, ಓಕೆ, ನೀಲು ಹಸ್ಬೆಂಡ್ ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತ ವಿಚಾರಿಸ್ದ. ಸರ್, ಕೊಯಮತ್ತೂರು ಸಿಟಿ ಕ್ರೈಮ್ ಬ್ರಾಂಚ್ ACP ಸೂರ್ಯಪ್ರಕಾಶ್ ಅವರೇ ನೀಲುನ ಹಸ್ಬೆಂಡ್ ಅಂದಾಗ, ಓಹೋ ACP ಅಂತ ಒಂದು ಬಾರಿ ಹೇಳಿ ನೋಡಿದವನು, ಹಾಗಾದರೆ ನೀಲು ಇಲ್ಲಿ ಒಂಟಿಯಾಗಿಯೇ ಇದ್ದಾರಾ ಅಂದ. ನಾನು ಮತ್ತು ನೀಲು ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲ್ಯಾಟ್ನಲ್ಲಿ ಉಳ್ಕೊಂಡಿದ್ದೀವಿ ಅಂದ್ಲು. ಇಬ್ಬರು ಒಟ್ಟಿಗೆನಾ?
ಅಷ್ಟಲ್ಲೇ ಅಷ್ಟು ಕ್ಲೋಸ್ ಆಗಿಬಿಟ್ರಾ ಅಂತ ಅವನು ಕೇಳ್ದ. ನಾವಿಬ್ಬರು ಸ್ಕೂಲಿಂದ ಕಾಲೇಜಿನವರೆಗೂ ಒಟ್ಟಿಗೆ ಓದಿದ್ದು. ಈಗ ಕೆಲಸಕ್ಕೂ ಕೂಡ ಅದೇ ರೀತಿ ಇದ್ದೀವಿ ಅಂದ್ಲು. ಓಕೆ, ನೀನೀಗ ಇಲ್ಲಿ ಕೂತ್ಕೋ, ನಿನಗೆ ಮತ್ತೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಮನ ಇಟ್ಟು ನೋಡು. ಮೀಟಿಂಗ್ನಲ್ಲಿ ಕುಳಿತರೆ ಗಮನ ಮೀಟಿಂಗ್ ಮೇಲೆ ಮಾತ್ರ ಇರಬೇಕು. ನಿನ್ನ ದೃಷ್ಟಿ ಎಲ್ಲೆಲ್ಲೋ ಹೋಗ್ತಿತ್ತು. ನಿನ್ನನ್ನು ವಾಚ್ ಮಾಡ್ತಾನೇ ಇದ್ದೆ ಅಂತ ಹೇಳಿಬಿಟ್ಟು ಮತ್ತೆ ಆ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಅವಳಿಗೆ ಹೇಳಿ ಮುಗಿಸಲು ಅವಳಿಗೂ ಸ್ವಲ್ಪ ಮಟ್ಟಿಗೆ ಅರ್ಥ ಆಯಿತು. ಈಗ ಹೇಳು, ನಾನು ಏನು ಹೇಳಿದೆ ಅಂತ ಕೇಳ್ದ. ಅವಳು ಕೆಲವು ವಿವರಗಳನ್ನು ವಿವರವಾಗಿ ಹೇಳಿದ ಕೂಡಲೇ ಓಕೆ ಗುಡ್, ಹೀಗೆ ಇರಬೇಕು. ಅದನ್ಬಿಟ್ಟು ಕೆಲಸದ ಸಮಯದಲ್ಲಿ ಗಮನವನ್ನು ಅಲ್ಲಿ ಇಲ್ಲಿ ಚದುರಲು ಬಿಡಬಾರ್ದು ಅಂತ ಹೇಳ್ದ. ಹಲೋ ಸರ್, ಏನೋ ತುಂಬ ಒಳ್ಳೆಯವ್ರ ತರಹ ಅಡ್ವೈಸ್ ಎಲ್ಲ ಮಾಡ್ತಿದ್ದೀರಾ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಹತ್ರ ಹೇಗೆ ನಡ್ಕೊಂಡ್ರಿ? ಹಾಗಾದರೆ ನೀವು ಮಾತ್ರ ನನ್ನ ವಾಚ್ ಮಾಡಬಹುದಾ? ನಾನು ನಿಮ್ಮನ್ನು ವಾಚ್ ಮಾಡಬಾರ್ದಾ ಅಂತ ಕೇಳಿದ್ಲು. ನೋಡಬಹುದಲ್ಲ, ಚೆನ್ನಾಗಿ ನೋಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಈವ್ನಿಂಗ್ ಸ್ಕ್ರೀನ್ ಪಾರ್ಕ್ ರೆಸ್ಟೋರೆಂಟ್ಗೆ ಬಾ, ನಾನು ಕೂಡ ಅಲ್ಲಿಗೆ ಬರ್ತೀನಿ. ಇಬ್ಬರು ಕಾಫಿ ಕುಡಿತಾ ನೋಡಬಹುದು ಅಲ್ವಾ ಅಂತ ತುಂಟುತನದಿಂದ ಅವನು ಹೇಳಲು, ಅದಕ್ಕೆಲ್ಲ ಬೇರೆ ಯಾರನ್ನಾದರೂ ನೋಡಿ, ನನಗೆ ಕಾಫಿ ಕುಡಿಯುವ ಅಭ್ಯಾಸ ಇಲ್ಲ ಅಂತ ಹೇಳಿಬಿಟ್ಟು ಹೊರ ನಡೆದ್ಲು ಕೃತಿಕಾ. ತನ್ನ ವ್ಯಕ್ತಿತ್ವವೂ ಅಂದಕ್ಕೂ ಎದುರಿಗೆ ಸ್ವಲ್ಪವೂ ಬಗ್ಗದೆ ತನ್ನನ್ನೇ ಬೆದರಿಸಿ ಹೋಗ್ತಿರುವ ಆ ಚಿಕ್ಕ ಹುಡುಗಿಯನ್ನು ನೋಡಿ ಲಘುವಾಗಿ ಮುಗುಳ್ನಕ್ಕನು ಆಕೆ. ತನ್ನ ಕೂದಲನ್ನು ಒಮ್ಮೆ ಸರಿಪಡಿಸ್ಕೊಂಡು ಈಗ ತನ್ನ ಕೊಠಡಿಗೆ ಹೋಗಿ ತನ್ನ ಕೆಲಸವನ್ನು ಮುಂದುವರಿಸಿದ ಆರ್ಕೆ. ಈ ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ, ಈ ಆರ್ಕೆ ಯಾರು ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.